ಇಂದು ನಮ್ಮ ಪಯಣ ಮಲೆಮಹದೇಶ್ವರ ಬೆಟ್ಟದ ಕಡೆ. ಹೇಗೆ ರೀಚ್ ಆಗಿದ್ದು, ಎಷ್ಟು ಬಡ್ಜೆಟ್ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ನಾವು ಬೆಳಗ್ಗೆ ಬೇಗ ಎದ್ದು ಮೆಜೆಸ್ಟಿಕ್ ರೀಚ್ ಆಗಿ ಅಲ್ಲಿಂದ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ಗೆ ಬಂದು ತಲುಪಿದ್ವಿ. ತಿಂಡಿ ತಿಂದ್ಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿಂದ ಬೆಟ್ಟಕ್ಕೆ ಅಂತ ಬಸ್ಸಸ್ ಅವರ್ಲಿ ಬೇಸಸ್ ಇರುತ್ತೆ. KSRT ಬಸ್ಸಸ್ ನಮ್ಮ ಹೆಣ್ಮಕ್ಳಿಗೆ ಫ್ರೀ ಅಲ್ವಾ, ಸೊ ಟಿಕೆಟ್ ಕಾಸ್ಟ್ ಫ್ರೀ. 11ಗೆ ಸ್ಟಾರ್ಟ್ ಆದ ಬಸ್ಸು 3:30ಗೆ ರೀಚ್ ಆಯಿತು. ಅಲ್ಲಿ ಉಚಿತ ಅನ್ನದಾನ ಸೇವೆ ನಡೀತಾ ಇತ್ತು. ಸೊ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹತ್ತಕ್ಕಾಗಲ್ಲ ಅಂತ ಹೇಳ್ಬಿಟ್ಟು 80% ಊಟ ಮಾಡಿಕೊಂಡು ಅಲ್ಲಿಂದ ನಮ್ಮ ನಡೆ ನೇರ ಬೆಟ್ಟದ ಕಡೆ. ಇದು ಒಂದು ಟ್ರಿಪ್ ಅಲ್ಲ, ಇದು ಒಂದು ಪರೀಕ್ಷೆ ಅಂತಲೇ ಹೇಳ್ಬಹುದು. ಕಾರಿನಲ್ಲಿ ಹೋಗಬಹುದು, ಆದರೆ ಭಕ್ತಿಯಲ್ಲಿ ನಡೆದು ಹೋಗೋ ಅನುಭವವೇ ಬೇರೆ. ಏಕೆಂದರೆ ಕೆಲವು ದಾರಿಗಳು ಕಾಲಿನಿಂದಲೇ ನಡೆಯಬೇಕು. ಈ ಪಾದಯಾತ್ರೆ ದೇಹಕ್ಕೆ ಕಷ್ಟ ಕೊಡಬಹುದು, ಆದರೆ ಮನಸ್ಸಿಗೆ ಶಾಂತಿ ಕೊಡುತ್ತೆ. ಸೊ ಇನ್ನೇಕೆ ತಡ ಮಾಡೋದು ಅಂತ ಧೂಪ ಹಾಕ್ಬಿಟ್ಟು ಕೈ ಮುಗಿದುಕೊಂಡು ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ದಾರಿಯಲ್ಲಿ ಎಷ್ಟೋ ಜನರು ಮಾನವೀಯತೆಯಿಂದ ನಡೆದು ಹೋಗೋರಿಗೆ ಅಂತಲೇ ಉಚಿತವಾಗಿ ಹಣ್ಣಿನ ಸೇವೆಯನ್ನು ಕೂಡ ಮಾಡ್ತಾಯಿದ್ರು. ಇದನ್ನೆಲ್ಲ ನೋಡ್ತಾ ಇದ್ದರೆ ಇದು ಕೇವಲ ಧಾರ್ಮಿಕ ಯಾತ್ರೆ ಅಲ್ಲ, ಇದು ಮಾನವೀಯತೆ ಯಾತ್ರೆ ಅಂತಲೇ ಹೇಳ್ಬಹುದು. ಮೊದಲಿಗೆ ಸುಲಭ ಅನಿಸುತ್ತೆ, ಆದರೆ ಕೆಲವು ಕಿಲೋಮೀಟರ್ ನಂತರ ಕಾಲು ನೋವು ಶುರುವಾಗುತ್ತೆ. ಬಿಸಿಲು, ಧೂಳು, ಬೆವರು. ಒಂದು ಕ್ಷಣ ನಡೆಯೋದೇಕೆ ಅಂತ ಅನ್ನೋ ಪ್ರಶ್ನೆ ಬರುತ್ತೆ. ಆದರೆ ಪಕ್ಕದಲ್ಲಿರುವ ಭಕ್ತರನ್ನು ನೋಡಿದರೆ, ಹಿರಿಯರು ಕೂಡ ನಿಧಾನವಾಗಿ ನಡೆದುಕೊಂಡು ಹೋಗ್ತಿರುವುದನ್ನು ನೋಡಿದರೆ ನಮಗೂ ಹೊಸ ಶಕ್ತಿ ಬರುತ್ತೆ. ಈ ಪಾದಯಾತ್ರೆ ನಮಗೆ ಒಂದು ಪಾಠ ಕಲಿಸುತ್ತದೆ. ಸಹನೆ ಇದ್ದರೆ ಗುರಿ ತಲುಪಬಹುದು. ಭಕ್ತಿಯ ಮುಂದೆ ಹುದ್ದೆ, ಹಣ, ಸ್ಥಾನ ಏನೂ ಮುಖ್ಯವಲ್ಲ. ಎಲ್ಲರೂ ಒಂದೇ ದಾರಿ, ಒಂದೇ ನಂಬಿಕೆ. ನನ್ನ ಜೀವನದಲ್ಲಿ ಒಂದು ಸಮಯದಲ್ಲಿ ನಾನು ತುಂಬ ಗೊಂದಲದಲ್ಲಿದ್ದೆ. ಹಣದ ಸಮಸ್ಯೆ, ಸ್ವತಃ ನನ್ನ ಮೇಲಿನ ನಂಬಿಕೆ ಕಡಿಮೆಯಾಗಿತ್ತು. ಅಂತಹ ಸಮಯದಲ್ಲಿ ಈ ಪಾದಯಾತ್ರೆ ಮಾಡೋಕೆ ನಿರ್ಧಾರ ಮಾಡಿದೆ. ಪ್ರತಿ ಹೆಜ್ಜೆಯಲ್ಲೂ ಒಂದು ಪ್ರಾರ್ಥನೆ ಮಾಡಿದೆ. ಆ ದಿನದಿಂದ ನಾನು ಬದಲಾಗಿದ್ದೇನೆ. ಬೆಟ್ಟ ಕಾಣಿಸುತ್ತಾ ಬಂದಾಗ ದಣಿವು ಎಲ್ಲವೂ ಮರೆತು ಹೋಗುತ್ತೆ. ಕೊನೆಯ ಕೆಲವು ಮೆಟ್ಟಿಲುಗಳು, ಆದರೆ ಅದೇ ಹೆಚ್ಚು ಕಷ್ಟ. ಆದರೆ ಮನಸ್ಸಿನಲ್ಲಿ ಒಂದೇ ಮಾತು, ಇಷ್ಟು ದೂರ ಬಂದಿದ್ದೀನಿ, ಈಗ ನಿಲ್ಲೋಕ್ಕಾಗಲ್ಲ. ಇಷ್ಟು ದಿನ ಮನೆಯಲ್ಲೇ ಕಂಪ್ಯೂಟರ್ ಮುಂದೆ ಕೂತು ಒಂದೇ ಸಲ 15 ಕಿಲೋಮೀಟರ್ ಪಾದಯಾತ್ರೆ ಜರ್ನಿ ನಾನು ಮಾಡ್ತೀನ ಅನ್ನೋ ಪ್ರಶ್ನೆ ನನಗೇ ಅನಿಸಿದ್ದುಂಟು. ಆದರೆ ಮಾದಪ್ಪನ ಕರೆ ಬಂದಮೇಲೆ ಹೋಗದೇ ಇರೋದಕ್ಕಾಗುತ್ತಾ, ನೀವೇ ಹೇಳಿ. ಸುಲಭ ಅಲ್ಲ, ಆದರೆ ಪ್ರಯತ್ನ ಪಟ್ಟರೆ ಯಾವುದೂ ಅಸಾಧ್ಯವಾದುದು ಇಲ್ಲ ಅಂತ ಹೇಳ್ಕೊಂಡು ನನಗೆ ನಾನೇ ಮೋಟಿವೇಟ್ ಮಾಡಿಕೊಂಡು ಮುಂದೆ ನನ್ನ ಒಂದೊಂದು ಹೆಜ್ಜೆನೂ ಪ್ರಾರ್ಥನೆ ಮಾಡುತ್ತಾ ಮುಂದೆ ಹೋಗ್ತಾ ಇದ್ದೀನಿ. ಎಷ್ಟೋ ದಿನದಿಂದ ಟ್ರೆಕ್ಕಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೆ. ಅದೇ ಟ್ರೆಕ್ಕಿಂಗು ಮಾದಪ್ಪನ ಬೆಟ್ಟದ ಕಡೆಗೆ ಅಂತ ಅಂದಾಗ ಮನಸ್ಸಿಗೆ ತುಂಬ ಖುಷಿ ಆಯಿತು. ಅದು ಅಲ್ಲದೆ ಈ ಥರ ವ್ಯೂ ನೋಡಿದ ಮೇಲಂತೂ ವಾಪಸ್ಸು ಬೆಂಗಳೂರಿಗೆ ಹೋಗೋ ಮನಸ್ಸೇ ಬರಲಿಲ್ಲ. ಅಲ್ಲೇ ಇದ್ಬಿಡೋಣ ಅಂತ ಫೀಲ್ ಬಂತು. ಸುತ್ತಲೂ ಬೆಟ್ಟ, ಮಧ್ಯದಲ್ಲಿ ರಸ್ತೆ, ಅದರ ಮಧ್ಯದಲ್ಲಿ ನಾವು. ಚಿರತೆಗಳ ದಾಳಿ ಇರುತ್ತೆ ಅಂತ ಗೊತ್ತಿದ್ರೂ ರಿಸ್ಕ್ ಮಾಡಿ ನಾವು ನಡೀತಾ ಇದ್ದೀವಿ. ದಾರಿಯ ಮಧ್ಯದಲ್ಲಿ ಉಗೆ ಉಗೆ ಮಾದಪ್ಪ ಅನ್ನೋ ಜಪ, ಭಕ್ತಿಯ ಹಾಡುಗಳು, ಒಂದು ವಿಭಿನ್ನ ವಾತಾವರಣ ಅಂತಲೇ ಹೇಳ್ಬಹುದು. ಈ ಪಾದಯಾತ್ರೆ ನನಗೆ ಕಲಿಸಿದ್ದು ಏನಂದರೆ, ಜೀವನದಲ್ಲೂ ಕೆಲವು ದಾರಿಗಳು ಸುಲಭವಾಗಿರುವುದಿಲ್ಲ, ಆದರೆ ನಂಬಿಕೆ ಇದ್ದರೆ ನಾವು ಗುರಿ ತಲುಪಬಹುದು. ನೀವು ಕೂಡ ಒಮ್ಮೆ ಮಲೆಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಹೋಗಿ ಬನ್ನಿ, ನಿಮಗೆ ಅರ್ಥ ಆಗುತ್ತೆ. ಆದರೆ ಒಂದೇ ಒಂದು ಬೇಜಾರು, ಮಾದಪ್ಪ ಇರೋ ಸ್ಟ್ಯಾಚ್ಯೂ ಹತ್ರ ಯಾರನ್ನೂ ಬಿಡ್ತಾ ಇರಲಿಲ್ಲ, ಅಲ್ಲಿ ಮಣ್ಣು ಕುಸ್ತಿದೆ ಅಂತ ಹೇಳ್ಬಿಟ್ಟು. ಆದರೆ ಭಕ್ತಿಗೆ ಇದ್ಯಾವುದೂ ಅಡ್ಡಿಯಲ್ಲ. ಎಷ್ಟು ಜನ ನಡೆದುಕೊಂಡು ಹೋಗ್ತಾ ಇದ್ದಾರೆ, ಅದನ್ನು ಊಹೆನೂ ಮಾಡೋದಕ್ಕಾಗಲ್ಲ. ನಾವು ಸಂಜೆ 4 ಗಂಟೆಗೆ ಮೆಟ್ಲತ್ತೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಮಧ್ಯದಲ್ಲಿ ಅಲ್ಲಿ ಕೂತು ರೀಚ್ ಆಗೋಷ್ಟರಲ್ಲಿ 7 ಆಗೋಯಿತು. ದೇವಸ್ಥಾನಕ್ಕೆ ಹತ್ರ ಆಗೋ ಥರ ಒಂದು ರೂಮ್ ತೊಗೊಂಡು ಅಲ್ಲೇ ಫ್ರೆಶ್ ಅಪ್ ಆಗಿ ಮತ್ತೆ ದೇವಸ್ಥಾನದ ಕಡೆ ಹೊರಟ್ವಿ. ಇಲ್ಲಿ ನನಗೆ ಆಶ್ಚರ್ಯ ಅನಿಸಿದ್ದು ಏನಪ್ಪ ಅಂದರೆ, ನಮಗಿಂತ ಹೆಚ್ಚು ವಯಸ್ಸಾದವರೇ ಇಲ್ಲಿ ಜಾಸ್ತಿ ಜನ ಇದ್ದರು. ಆ ವಯಸ್ಸಿನಲ್ಲೂ 15 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಬಂದಿದ್ದಾರಪ್ಪ ಅಂದರೆ ಅವರ ವಯಸ್ಸಿಗೂ, ಅವರ ಭಕ್ತಿಗೂ, ಅವರ ಎನರ್ಜಿಗೂ ನಾವು ಮೆಚ್ಚುಗೆ ನೀಡಲೇಬೇಕು. ನೆಕ್ಸ್ಟ್ ಇಲ್ಲಿ ನೋಡಿ, ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಒಬ್ಬರು ಎಕ್ಸ್ಪ್ರೆಷನ್ ಕೊಡ್ತಿದ್ದಾರೆ. ಇಷ್ಟು ಸಾವಿರಾರು ಜನ ನೋಡಿದ ಮೇಲೆ ನನ್ನ ಕಾಲು ನೋವೇ ಮರೆತೋಯ್ತು ನನಗೆ. ನೆಕ್ಸ್ಟ್ ಪಾದಯಾತ್ರೆಗಳಿಗೆ ಅಂತಲೇ ಸೆಪ್ರೇಟಾಗಿ ಡೈರೆಕ್ಟ್ ದರ್ಶನ ಮಾಡೋ ಕ್ಯೂವಲ್ಲಿ ಬಂದ್ವಿ ನಾವು. ಇಲ್ಲಿರೋ ಜನ ಎಲ್ಲ ಅಲ್ಲೇ ದರ್ಶನ ಮುಗಿಸ್ಕೊಂಡು ಅಲ್ಲೇ ಚಾಪೆ ಹಾಸ್ಕೊಂಡು ಮಲಗೋ ವ್ಯವಸ್ಥೆ ಮಾಡ್ಕೊಂಡಿದ್ರು. ನಮಗೆ ದರ್ಶನ ಸಿಕ್ಕಿದ್ದು ಮಧ್ಯರಾತ್ರಿ 12 ಗಂಟೆಗೆ. ಮತ್ತೆ ಮಲಗಿ ಮತ್ತೆ ನಾವು ನೆಕ್ಸ್ಟ್ ಡೇನೂ ದರ್ಶನಕ್ಕೆ ಹೋಗಿದ್ವಿ. ಮಾದಪ್ಪನ ದರ್ಶನ ಸಿಕ್ಕಾಗ ಎಲ್ಲ ಕಷ್ಟಕ್ಕೂ ಅರ್ಥ ಸಿಕ್ಕಂತಾಯಿತು. ಕಣ್ಣಲ್ಲಿ ನೀರು ಬರುತ್ತೆ, ಆದರೆ ಅದು ದುಃಖದ ಕಣ್ಣೀರಲ್ಲ, ಶಾಂತಿಯ ಕಣ್ಣೀರು. ಮಲೆಮಹದೇಶ್ವರ ಸ್ವಾಮಿಯ ಕರುಣೆ ಎಲ್ಲರ ಮೇಲೂ ಇರಲಿ. ಈ
ರೀತಿಯ ಸರಳ ಜೀವನ, ಭಕ್ತಿ, ಪ್ರಯಾಣ ವಿಡಿಯೋಗಳು ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ. ಬಾಯ್ ಬಾಯ್.